ಇದಕ್ಕಿದ್ದು ಅವರೆಕಾಳು ಹಾಕಿ ಇವತ್ತು ಮಟನ್ ಸಾರು ಮಾಡ್ತಾಯಿದ್ದೀನಿ. ಮಟನ್ ಸಾರು ಮಾಡೋದಕ್ಕೆ ಒಂದು 5 ಲೀಟ್ರ್ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ನ ಸೇರಿಸ್ತಾ ಇದ್ದೀನಿ. ಹತ್ತತ್ರ 1.5 kg ಮಟನ್ ತೊಗೊಂಡಿದ್ದೀನಿ. ಮಟನ್ ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ಗೆ. ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮನ್ನು ಇಟ್ಕೊಂಡಿದ್ದೀನಿ, ಗ್ಯಾಸ್ ಫ್ಲೇಮು. ಜಾಸ್ತಿ ಎಣ್ಣೆ ಏನು ಹಾಕ್ತಾಯಿಲ್ಲ, ಮಟನ್ನಲ್ಲಿರೋ ಕೊಬ್ಬಿನಾಂಶನೇ ಎಣ್ಣೆ ಬಿಡ್ತೈತೆ ಅಂತ ಹೇಳ್ಬಿಟ್ಟು. ಮಟನನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದರ ರಾ ಸ್ಮೆಲ್ ಏನಿದೆ ಮಟನ್ದು, ಆ ಸ್ಮೆಲ್ ಹೋಗೋಗಂಟ ಲೈಟಾಗಿ ಕಲರ್ ಚೇಂಜ್ ಆಗೋಗಂಟ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದೇ ಟೈಮಲ್ಲಿ ಅದರ ಸ್ಮೆಲ್, ಮಟನ್ ಸ್ಮೆಲ್ ಏನು ಬರಬಾರ್ದು ಅಂತ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕು. ಅದನ್ನು ನೀಟಾಗಿ ಎಲ್ಲ ಕಡೆ ಕವರ್ ಆಗೋಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆಯಿಂದ ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ. ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗೆ ಉಪ್ಪು ಹಾಕೋದ್ರಿಂದ ಮಟನಿಗೆ ಚೆನ್ನಾಗಿ ಉಪ್ಪು ಹಿಡಿತೈತೆ. ಮಟನ್ ಒಂದೊಂದು ಪೀಸನ್ನು ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತೈತೆ. ಉಪ್ಪು ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಟನ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದರ ಕಲರ್ ಚೇಂಜ್ ಆಗೋಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆಗೆ ಈರುಳ್ಳಿ, ಒಂದು ದೊಡ್ಡದು ಈರುಳ್ಳಿ, ಒಂದು ದೊಡ್ಡದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ರುಬ್ಬ ಹಾಕೋದಕ್ಕೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಸಾಕು. ಇದಕ್ಕೆ ಮಟನ್ ಎಷ್ಟು ತೊಗೊಂಡಿರ್ತೀರೋ ನೋಡ್ಕೊಂಡು ತಗೋಬೇಕು. 1 kg 1 ಈರುಳ್ಳಿ ಸಾಕು. ದೊಡ್ಡ ಸೈಜದು ಈರುಳ್ಳಿ ಒಂದು ಸಾಕಾಗ್ತೈತೆ. ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳು ಕೊಬ್ಬರಿ ಹಾಕಿದ್ದೀನಿ. ಒಂದು ಕಾಯಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಹಾಕಿದ್ದೀನಿ. ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ನಾವೇನು ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀರಿ. ಅದರ ಜೊತೆಗೇ ಕೊತ್ತಂಬರಿ ಮತ್ತು ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಮಟನ್ ಏನು ಕಲರ್ ಚೇಂಜ್ ಆಗಿರ್ತದೆ ಅದಕ್ಕೆ ರುಬ್ಬಿರೋ ಮಸಾಲನ ಸೇರಿಸ್ತಾ ಇದ್ದೀರಿ. ರುಬ್ಬಿರೋ ಮಸಾಲ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ಮಟನ್ ಮುಳುಗೋಷ್ಟು ನೋಡಿಕೊಂಡು ಮಿಕ್ಸ್ ಮಾಡಿ ಮಸಾಲ ಎಲ್ಲ ಕಡೆ ಹರಡಂಗೆ ಮಾಡಿ ಮಟನ್ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀರಿ. ಮಟನ್ ಪ್ರೆಸ್ ಮಾಡಿ ನೋಡಿದ್ರೆ ಮಟನ್ ಮೇಲೆ ನೀರಿರಬೇಕು. ಹತ್ತತ್ರ 4 ರಿಂದ 5 ವಿಸಿಲ್ ಕೂಗಿಸ್ಲೇಬೇಕು ಮಟನನ್ನು. ಮಟನ್ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಮಟನ್ ಈಗ ಬೆಂದೈತೆ, ವಿಸಿಲ್ ಪ್ರೆಷರ್ ಎಲ್ಲ ಹೋಗಿದೆ. ತೆಗೆದು ತೋರಿಸ್ತಾ ಇದ್ದೀನಿ. ಮಟನ್ ಚೆನ್ನಾಗಿ ಬೆಂದಿದೆ ನೋಡಬೇಕು. ಎಣ್ಣೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ಟೈತೆ. ಮೇಲೆಯಿಂದ ಕೆಳಗೆ ಒಂದು ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಿ. ಇದೇ ಟೈಮಲ್ಲಿ ಒಂದು ಅರ್ಧ kg ಅವರೆಕಾಳನ್ನ ಇಟ್ಕೊಂಡಿದ್ದೀನಿ. ಮಟನ್ ಚೆನ್ನಾಗಿ ಬೆಂದ ಮೇಲೆ ಅವರೆಕಾಳು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ
ಅವರೆಕಾಳು ಬೇಯಂಗೆ ಮಾಡಿದ್ರೆ ಸಾಕು, ಇಲ್ಲಾಂದರೆ ನುಣ್ಣಗೆ ಬೆಂದೋಗ್ಬಿಡ್ತೈತೆ. ಬೇಳೆ ಸಿಕ್ಕಲ್ಲ, ಅವರೆ ಬೇಳೆ ಹಾಕಿದ್ದೀರಿ ಅಂತಲೇ ಗೊತ್ತಾಗಲ್ಲ. ನಾವು ಏನು ಇದ್ಕಿದ್ದು ಅವರೆ ಬೇಳೆ ಹಾಕಿರ್ತೀರಿ ಅದು ಗೊತ್ತಾಗಲ್ಲ. ಅದಕ್ಕೆ ಮಟನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದ್ಕಿರೋ ಅವರೆ ಕಾಳನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು, ಇನ್ನೇನು ಸ್ವಲ್ಪ ಚೆನ್ನಾಗಿ ಬೆಂದೈತೆ ಅಂತ ಆಫ್ ಮಾಡ್ಕೊಂಡ್ರೆ